ಶಮನೇವಾಡಿ ನವಗ್ರಹ ಮೈನಾರಿಟಿ ಸೊಸೈಟಿಯ 8ನೇ ವಾರ್ಷಿಕ ಸಭೆ 22.85 ಲಕ್ಷ ಲಾಭ. ಶೀಘ್ರದಲ್ಲೇ ಕಡಕಲಾಟದಲ್ಲಿ ಮೊದಲನೇ ಶಾಖೆ ಪ್ರಾರಂಭ. ಭರತ್ ಕುಮಾರ್ ಕೋತ್. ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದ ನವಗ್ರಹ ಮೈನಾರಿಟಿ ಕೋಆಪ್ ಸೊಸೈಟಿಯ 8ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಮತ್ತು 7ನೇ ವಾರ್ಷಿಕೋತ್ಸವವು ಬುಧವಾರ ದಿನಾಂಕ 18ರಂದು ಸಂಸ್ಥೆಯ ಅಧ್ಯಕ್ಷ ಭರತ್ ಕುಮಾರ್ ಖೋತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಚಾರ್ಟರ್ಡ್ ಅಕೌಂಟೆಂಟ್ ಅಜಿತ್ ಅಕ್ಕೋಳೆ, ಡಾಕ್ಟರ್ BA ಭೋಜ್ಕರ್ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು. ಆರಂಭದಲ್ಲಿ ಸಂಸ್ಥೆಯ ಕಚೇರಿಯಲ್ಲಿ ಗುಂಡು ಉಪಾಧ್ಯಾಯ ನೇತೃತ್ವದಲ್ಲಿ ಅಧ್ಯಕ್ಷ ಭರತ್ ಕುಮಾರ್ ಖೋತ್ ಮತ್ತು ಉಪಾಧ್ಯಕ್ಷ ಸುನೀಲ್ ಹೆರ್ಗೆಯವರು ಲಕ್ಷ್ಮೀ ಸರಸ್ವತಿ ಪೂಜೆಯನ್ನು ನೆರವೇರಿಸಿದರು. ಗ್ರಾಮದ ಆಚಾರ್ಯ ಶ್ರೀ ಗುಣಧರನಂದಿ ಕಲ್ಪದ್ರುಂಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸಂಚಾಲಕರ ಸಮ್ಮುಖದಲ್ಲಿ ನಿರ್ದೇಶಕ ಪುಷ್ಪದಂತ್ ಜನಾಜ್ ಸ್ವಾಗತಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಚಂದ್ರಪ್ರಭು ಬ್ಯಾಂಕಿನ ಅಧ್ಯಕ್ಷರಾದ ಪ್ರತಿಯೊಂದು ಬೋಧಕರಿಗೂ ಹಾಗೂ ಜಯಕುಮಾರ್ ಅವರಿಗೂ ಸ್ವಾಗತಿಸುತ್ತೇನೆ. ಅದೇ ರೀತಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸರೋಜ ಬ್ಯಾಂಕಿನ ನಿರ್ದೇಶಕರಾದಂಥ SA ಖೋತ್ ಇವರಿಗೂ ಕುಮಾರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಬೆಳಗಾವಿ ಗ್ರಾಮದಿಂದ ಆಗಮಿಸಿದ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಲು ಸಿದ್ಧರ ಸಮರ್ಪತಿಯವರಿಗೂ ತುಂಬ ಹೃದಯದ ಅದೇ ರೀತಿ ಬೇಡ್ಕಾ PKPS ನಿರ್ದೇಶಕರಾದಂಥ ವಿಶಾಲ್ ಪಾಟೀಲ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಪೂಜಾ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರವೇಶ ಫೀ 810 ರೂಪಾಯಿ, RTC ರಿಚಾರ್ಜ್ 2100 ರೂಪಾಯಿ, ಹೂಡಿಕೆ ಬಡ್ಡಿ 47,34,978 ರೂಪಾಯಿ, ಸಾಲದ ಬಡ್ಡಿ 72,023 ರೂಪಾಯಿ. ಈ ಸಮಯದಲ್ಲಿ ವರದಿ ವರ್ಷದಲ್ಲಿ ನಿಧನರಾದ ಸದಸ್ಯರು, ವಿವಿಧ ಕ್ಷೇತ್ರಗಳ ಗಣ್ಯರು ಮತ್ತು ಸ್ವಾಮೀಜಿಯವರಿಗೆ ನಿರ್ದೇಶಕ ಪ್ರಶಾಂತ್ ಶಿರಗುಪ್ಪಿಯವರ ಸಮ್ಮುಖದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅದೇ ರೀತಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ನಿಪ್ಪಾಣಿ ಭಾಗದ ಮಾಜಿ ಶಾಸಕರಾದ ಸಾಹೇಬ್ ಪಾಟೀಲ್, 50ಕ್ಕೂ ಹೆಚ್ಚು ಸಾವಿಗೀಡಾದ ಪ್ರಯಾಣಿಕರು ಮತ್ತು ನಮ್ಮ ಹಿರಿಯ ಮಾರ್ಗದರ್ಶಕರು ನಮೋ ವತ್ಸಾಯ, ನಮೋ ಲೋಹೇ ಸಹೋಸಾಹ, ನಮೋ ಅದಂತ, ನಮೋ ಸಿದ್ಧಾನ್. ಎಲ್ಲ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಸಭೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರನ್ನು ಸಂಸ್ಥೆಯ ಪರವಾಗಿ ನಿರ್ದೇಶಕರ ಮಂಡಳಿಯವರಿಂದ ಸನ್ಮಾನಿಸಲಾಯಿತು. ಅದೇ ಸಮಯದಲ್ಲಿ SSLC ಮತ್ತು PUC ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ಕುರಿತು ಅಧ್ಯಕ್ಷರಾದ ಭರತ್ ಕುಮಾರ್ ಖೋತ್ ವರದಿ ವಾಚನದಲ್ಲಿ ಮಾತನಾಡಿದ ಅವರು, ವರದಿ ವರ್ಷದಲ್ಲಿ 615 ಸದಸ್ಯರಿದ್ದಾರೆ. ಷೇರು ಬಂಡವಾಳ 13,89,000, ನಿಧಿಗಳು 80,93,163 ರೂಪಾಯಿಗಳು, ಠೇವಣಿಗಳು 12,21,26,649 ರೂಪಾಯಿಗಳು,
ಗುಂತಾವಣೆಗಳು 5,82,29,543 ರೂಪಾಯಿಗಳು ಮತ್ತು ಸಾಲ ವಿತರಣೆ 6,44,21,656 ಆಗಿದ್ದು ಸಂಸ್ಥೆಗೆ 22,85,470 ರೂಪಾಯಿಗಳ ನಿವ್ವಳ ಲಾಭವನ್ನು ಗಳಿಸಿದೆ. ವಿಜಯದಶಮಿಯಂದು ಸದಸ್ಯರಿಗೆ ಶೇಕಡಾ 10% ಲಾಭಾಂಶವನ್ನು ಕೊಡಲಾಗುವುದು. ಅಂತಿಮವಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಸಂಸ್ಥೆಯ ಮೊದಲ ಶಾಖೆಯನ್ನು ಶೀಘ್ರದಲ್ಲೇ ಕಡಕ್ಲಾಟ್ ಗ್ರಾಮದಲ್ಲಿ ಉದ್ಘಾಟಿಸಲಾಗುವುದೆಂದು ಭರತ್ ಕುಮಾರ್ ಖೋತ್ ತಿಳಿಸಿದರು. ಇವತ್ತು ಜರುಗುತ್ತಿರುವ ಸಂಘದ 7ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 8ನೇ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ತಮ್ಮೆಲ್ಲರನ್ನು ನಿರ್ದೇಶಕ ಮಂಡಳಿಯ ಪರವಾಗಿ ಸ್ವಾಗತಿಸುವುದು ತುಂಬ ಸಂತೋಷವೆನಿಸುತ್ತದೆ. ತಮ್ಮೆಲ್ಲರಿಗೆ ಸಂತೋಷ ಸಂದರ್ಭದಲ್ಲಿ 2024-25 ಮಾರ್ಚ್ 31ಕ್ಕೆ ಕೊನೆಗೊಂಡ ವಾರ್ಷಿಕ ವರದಿ, ಆಹ್ವಾನ ಪತ್ರಿಕೆ, ಅಳವೆ ಪತ್ರಿಕೆ, ಖರ್ಚುಗಳ ಅಂದಾಜು ಪತ್ರಿಕೆಗಳನ್ನು ನಿರ್ದೇಶಕ ಮಂಡಳಿಯ ಪರವಾಗಿ ತಮ್ಮೆಲ್ಲರ ಮುಂದೆ ಮಂಜೂರಿಗಾಗಿ ಸಾದರಪಡಿಸಿದ್ದು ಸಂಘವು ಸಾಧಿಸಿದ ಪ್ರಗತಿಯನ್ನು ವೀಕ್ಷಿಸಿ ಲೆಕ್ಕಪತ್ರಗಳಿಗೆ ತಮ್ಮೆಲ್ಲರೂ ಒಪ್ಪಿಗೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಘವು ಗ್ರಾಮೀಣ ಅಭಿವೃದ್ಧಿಗಾಗಿ ಮತ್ತು ಸಾರ್ವಜನಿಕರ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸಿ ಸ್ವಾವಲಂಬನೆ ಬದುಕಿಗಾಗಿ ದಾರಿ ಮಾಡಿಕೊಡುವ ಉದ್ದೇಶದಿಂದ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದು ಈ ಕೆಳಕಂಡ ಮಾಹಿತಿ ಆಧಾರದ ಮೇಲೆ ನಿಶ್ಚಿತವಾಗಿ ಕಂಡುಬರುವುದು. ಸದಸ್ಯರು ದಿನಾಂಕ 31/3/2025 ಆರ್ಥಿಕ ವರ್ಷಾಂತ್ಯಕ್ಕೆ ಅವರ್ಗದ ಸದಸ್ಯರ ಸಂಖ್ಯೆ 596 ಸದರಿ ವರ್ಷ 13 ಹೊಸ ಸದಸ್ಯರನ್ನು ಮಾಡಿಕೊಳ್ಳಲಾಗಿದೆ. ಷೇರು ಬಂಡವಾಳ ವರದಿ ವರ್ಷಾಂತ್ಯಕ್ಕೆ ಪಾವತಿಯಾದ ಷೇರು ಬಂಡವಾಳ ರೂಪಾಯಿ 13,89,000 ಇದ್ದು ಕಳೆದ ವರ್ಷಕ್ಕಿಂತ ರೂಪಾಯಿ 22,400 ಹೆಚ್ಚಳವಾಗಿದೆ. ಠೇವುಗಳು ನಮ್ಮ ಸಂಘವು ಠೇವು ಸಂಗ್ರಹಣೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೆ. ವರದಿ ವರ್ಷದ ಕೊನೆಯ ಸಂಘವು ಒಟ್ಟು ಠೇವು ರೂಪಾಯಿ 12,21,26,649 ರೂಪಾಯಿ 61 ಪೈಸೆ ಇದ್ದು ಕಳೆದ ವರ್ಷಕ್ಕಿಂತ ರೂಪಾಯಿ 2,39,89,894 ಹೆಚ್ಚಳವಾಗಿದೆ. ನಮ್ಮ ಸಂಘವು ಠೇವು ಸಂಗ್ರಹಣೆಯಲ್ಲಿ ಮೊದಲಿನಿಂದಲೂ ಏರುಗತಿಯಲ್ಲಿ ಮುಂದುವರೆದಿದೆ ಎಂದು ಅಭಿಮಾನದಿಂದ ಹೇಳುತ್ತೇನೆ. ಇದನ್ನು ಗಮನಿಸಲು ಹೆಮ್ಮೆ ಎನಿಸುತ್ತದೆ. ನಮ್ಮ ಸಹಕಾರಿ ಠೇವುದಾರರು ತಮ್ಮ ಉಳಿತಾಯ ಹಣವನ್ನು ಸಂಸ್ಥೆಯ ಮೇಲೆ ವಿಶ್ವಾಸವಿಟ್ಟು ಠೇವು ಸಂಗ್ರಹಣೆಗೆ ಸಹಾಯ ಸಹಕಾರ ನೀಡಿದ್ದಕ್ಕೆ ನಾನು ತುಂಬ ಋಣಿಯಾಗಿದ್ದೇನೆ. ಇದನ್ನು ಮುಂದೆಯೂ ಸಹ ಇದೇ ರೀತಿ ಸಹಕಾರ ನೀಡುತ್ತೀರೆಂಬ ವಿಶ್ವಾಸ ನನಗಿದೆ. ನಿಧಿಗಳು ವರದಿ ವರ್ಷದಲ್ಲಿ ಎಲ್ಲ ನಿಧಿಗಳು ಸೇರಿ ರೂಪಾಯಿ 80,93,163 ರೂಪಾಯಿ 8 ಪೈಸೆ ದಿನಾಂಕ 31/3/2025 ಅಂತ್ಯಕ್ಕೆ ಇರುತ್ತದೆ. ಕಳೆದ ವರ್ಷಕ್ಕಿಂತ ರೂಪಾಯಿ 25,48,511 ರೂಪಾಯಿ 6 ಪೈಸೆಯಷ್ಟು ಹೆಚ್ಚಳವಾಗಿರುತ್ತದೆ. ಮುಂದಾವಣೆ ದಿನಾಂಕ 31/3/2025 ಕೊನೆಗೆ ಸಂಘವು ಒಟ್ಟು ರೂಪಾಯಿ 5,82,29,541 ಗುರುತಿಸಲಾಗಿದೆ. ಇನ್ನಿತರ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಬ್ಯಾಂಕ್ಗಳಲ್ಲಿ ಉತ್ಪಾದನೆ ಮಾಡಲಾಗಿದೆ. ಸಾಲಗಳು ವರದಿ ವರ್ಷದವರೆಗೆ ಒಟ್ಟು ಸಾಲ ರೂಪಾಯಿ 6,44,21,656 ಪೂರೈಕೆ ಮಾಡಿದ್ದು ಕಳೆದ ವರ್ಷಕ್ಕಿಂತ ರೂಪಾಯಿ 23,60,913 ಸಾಲ ಹೆಚ್ಚಳವಾಗಿದೆ. ವರದಿ ವರ್ಷದಲ್ಲಿ ವಾಹನ ಖರೀದಿ, ಕೈಗಾರಿಕೋದ್ಯಮ, ಮನೆ ಕಟ್ಟಲು, ವೇತನ ಆಧಾರ, ಮಹಿಳಾ ಆತ್ಮನಿರ್ಭರ, ಅಮೃತ ಅಭಿವೃದ್ಧಿ ಯೋಜನೆ ಹಾಗೂ ಸ್ವಸಹಾಯ ಗುಂಪುಗಳಿಗೆ, ಸಣ್ಣ ವ್ಯಾಪಾರಸ್ಥರಿಗೆ ಸಣ್ಣ ಬಳಕೆ ಸಾಲಗಳನ್ನು ಕನಿಷ್ಠ ಬಡ್ಡಿ ದರದಲ್ಲಿ ವಿತರಿಸಲಾಗಿದೆ. ಅದರಂತೆ ಸದಸ್ಯರು ತಾವು ಪಡೆದುಕೊಂಡ ಸಾಲವನ್ನು ಮತ್ತು ಬಡ್ಡಿಯನ್ನು ನಿರ್ದಿಷ್ಟ ಅವಧಿಯೊಳಗೆ ಸಾಲವನ್ನು ಪಾವತಿಸಿ ಸಂಘದ ಏಳಿಗೆಗಾಗಿ ಸಹಕರಿಸುತ್ತೀರೆಂದು ನಂಬಿದ್ದೇವೆ. ಲಾಭ ಈ ವರ್ಷ ಲಾಭವು 22,85,470 ರೂಪಾಯಿ 20 ಪೈಸೆ ಆಗಿರುತ್ತದೆ. ಕಳೆದ ವರ್ಷಕ್ಕಿಂತ 4,38,093 ರೂಪಾಯಿ 32% ಹೆಚ್ಚಳವಾಗಿರುತ್ತದೆ. ಆಡಳಿತ ಈ ವರ್ಷದಲ್ಲಿ 12 ಆಡಳಿತ ಮಂಡಳಿ ಸಭೆಗಳು ಜರುಗಿವೆ. ಸಭೆಯಲ್ಲಿ ಪ್ರತಿಯೊಂದು ವಿಷಯ ಸವಿಸ್ತರವಾಗಿ ಚರ್ಚಿಸಿ ಸರ್ವಾನುಮತ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾ ಸಂಘದ ದೈನಂದಿನ ಆಡಳಿತವನ್ನು ಅತಿ ದಕ್ಷತೆಯಿಂದ ನಡೆಸಿಕೊಂಡು ಬರಲಾಗಿದೆ. ಸಿಬ್ಬಂದಿಯವರು ಕೆಲಸಗಳನ್ನು ಜಾಗೃತಿ ಮತ್ತು ಪರಿಶ್ರಮದಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಲೆಕ್ಕ ಪರಿಶೋಧನೆ ಸನ್ 2024-25 ಸಾಲಿನ ಲೆಕ್ಕ ತಪಾಸಣೆಯನ್ನು
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಪ್ರಕಾರ ಲೆಕ್ಕ ತಪಾಸಣೆಯನ್ನು ಕರ್ನಾಟಕ ಕಂಪನಿ ಚಾರ್ಟರ್. ಈ ಸಮಯದಲ್ಲಿ ಅಜಿತ್ ಅಕ್ಕೋಡಿ, ಪ್ರದ್ಯುಮನ್ ಕೋತ್ ಮುಂತಾದವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ವ್ಯವಸ್ಥಾಪಕಿ ಸುಧಾ ಹಿಪ್ಪರಗಿ ಲಾಭ ಮತ್ತು ನಷ್ಟದ ಬ್ಯಾಲೆನ್ಸ್ ಶೀಟ್ ಅನ್ನು ಓದಿದ್ರು. ಇದಕ್ಕೆ ಎಲ್ಲ ಸದಸ್ಯರು ಚಪ್ಪಾಳೆ ತಟ್ಟಿ ತಮ್ಮ ಅನುಮೋದನೆಯನ್ನು ವ್ಯಕ್ತಪಡಿಸಿದರು. ಸಭೆಯಲ್ಲಿ ನಿರ್ದೇಶಕರಾದ ಋಷಭ್ ಕೋತ್, ಪೋಪಟ್ ಉಡ್ಗಾಮಿ, ಶೀತಲ್ ಶಿರ್ಗುಪ್ಪಿ, ಅಭಿಜಿತ್ ಕೋತ್, ರವೀಂದ್ರ ಮೋಳಿ, ಅಮಿತ್ ಚೌಗ್ಲೆ, ನೇಮಿನಾಥ್ ಮಗ್ದೂಮ್, ಬಾಬಾ ಸಾಹೀಬ್ ಮಖಂದಾರ್, ಅಸ್ಮಿತಾ ಶಿರ್ಗುಪ್ಪೆ, ಪದ್ಮಾವತಿ ಖೋತ್, ಪ್ರಶಾಂತ್ ಶಿರ್ಗುಪ್ಪೆ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಬುಸಾಬ್ ಕೋತ್, ಅಭಿಜಿತ್ ಕೊರುಚಿ, ಜಯಕುಮಾರ್ ಹೆರ್ಗಿ, ಮಿಲಿಂದ್ ತಪ್ಕಿರಿ, ಜಯಕುಮಾರ್ ಮುರ್ಚಿಟ್ಟಿ ಖೋತ್, ಬಾಹುಬಲಿ ಹಮಿಮ್ನಾಳಿ, ಅಜಿತ್ ಕುಮಾರ್ ಖೋತ್, ಬಾಹುಬಲಿ ಶಿರ್ಗುಪ್ಪಿ, ಬಾಹುಬಲಿ ಹನಿಮ್ನಾಳಿ, ನವೀನ್ ಕಾಮತಿ, ರತನ್ ಚಂದ್ ಖೋತ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರ್ಧಮಾನ್ ಶಿರ್ಗಣ್ಣವರ್ ನಿರೂಪಿಸಿದರು. ನಿರ್ದೇಶಕ ಬಾಬುಸಾಬ್ ಕೋತ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಶಮನೇವಾಡಿಯಿಂದ ಕೃಷ್ಣ ಅರ್ಗೆ.